ರಕ್ಷಣೆ ಮಾಡುವುದು ಈ ಪಡೆಯ ಮುಖ್ಯ ಉದ್ದೇಶ ಆಗಿದ್ದು, ಹಾಗೆ ಅಕ್ಕಪಡೆಯ ಸಿಬ್ಬಂದಿಗಳ ಕಾರ್ಯವೈಖರಿ ಏನಂತಂದ್ರೆ 2 ಶಿಫ್ಟ್ನಲ್ಲಿ ನಾವು ಅಕ್ಕಪಡೆಯ ಸಿಬ್ಬಂದಿಗಳ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ನಮ್ದು ವೆಹಿಕಲ್ ನಲ್ಲಿ 5 ಜನ ಇದ್ದು ಡ್ರೈವರ್ ನೀಡುವುದು, ಅಕ್ಕಪಡೆಯ ಸಿಬ್ಬಂದಿಗಳು 4 ಜನ, ಒಟ್ಟಾಗಿ 5 ಜನ ಇದ್ದು 2 ಶಿಫ್ಟ್ನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಜನದಟ್ಟಣೆ ಇರುವಂತಹ ಪ್ರದೇಶಗಳಲ್ಲಿ ಮತ್ತೆ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಮತ್ತೆ ಮಹಿಳಾ ಹಾಸ್ಟೆಲ್ಗಳಲ್ಲಿ, ಪಿಜಿ ಹತ್ರ ಏನಾದ್ರೂ ಅವಘಡ ಸಂಭವಿಸಬಾರದು, ಏನಾದ್ರೂ ಅನಾಹುತಗಳಾಗಬಾರದು, ದೌರ್ಜನ್ಯ ಆಗಬಾರದು ಅನ್ನೋ ಉದ್ದೇಶದಿಂದ ಈ ಅಕ್ಕಪಡೆಯನ್ನ ಜಾರಿಗೆ ತರಲಾಗಿದೆ. ಇದು ರಾಜ್ಯ ಸರ್ಕಾರದ ಯೋಜನೆ ಆಗಿದ್ದು, ಈ ದಿನ ಮಾನ್ಯ ಜಿಲ್ಲಾಧಿಕಾರಿ ಅವರಿಂದ ನಾವು ಚಾಲನೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾನ್ಯ ಜಿಲ್ಲಾ ಲಾಂಚ್ ಮಾಡಿದ್ದೀವಿ. ಇದು ವಿಮೆನ್ ಅಂಡ್ ಚೈಲ್ಡ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ನಡೆಯುವಂಥ ಒಂದು ಯೋಜನೆ ಇದು. ಇದು ಭಾಳ ಪ್ರಮುಖವಾದ ಮಹತ್ವಾಕಾಂಕ್ಷಿ ಯೋಜನೆ ಇದು. ನಮ್ಮ ಸಿಟಿ ಏರಿಯಾದಲ್ಲಿ ಎಲ್ಲಿಯಾದರೂ ಹೆಣ್ಮಕ್ಕಳಿಗೆ ದೌರ್ಜನ್ಯದಲ್ಲಿ ಒಳಪಡುವಂಥ ಹೆಣ್ಮಕ್ಕಳಾಗಲಿ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಸುರಕ್ಷತೆ ಇಲ್ಲ ಅನ್ನೋ ಭಾವನೆ ಯಾವುದೇ ಹೆಣ್ಮಕ್ಳಿಗೆ ಇರಬಾರ್ದು ಅಂಥೇಳಿ ಒಂದು ಮಹಿಳಾ ಸಬಲೀಕರಣದ ದಾರಿಯಲ್ಲಿ ಇದೊಂದು ಮಹತ್ವವಾದ ಒಂದು ಯೋಜನೆ ಆಗಿದೆ, ಸರ್ಕಾರದ ಒಂದು ಯೋಜನೆ ಆಗಿದೆ. ಸೊ ಇದರಲ್ಲಿ 4 ಜನ ಹೋಮ್ಗಾರ್ಡ್ಸ್ ಇರ್ತಾರೆ ಮತ್ತು ನಮ್ಮ ಪೊಲೀಸ್ ವತಿಯಿಂದ, ಪೊಲೀಸ್ ಇಲಾಖೆಯಿಂದ ಡ್ರೈವರ್ಸ್ ಇರ್ತಾರೆ. ಸೊ ಇವರು 2 ಶಿಫ್ಟ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಯಾವುದೇ ಹೆಣ್ಣುಮಕ್ಕಳು ಅವರಿಗೆ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಕಾಲ್ ಮಾಡ್ಬೋದು, ಅವ್ರನ್ನ ಕರೆದು ಅವ್ರಿಗೆ ಸಪೋರ್ಟ್ ಕೊಡ್ಬೋದು. ಇದರಿಂದ ನಮಗೆ ಹೆಣ್ಮಕ್ಳಿಗೆ ಒಂದು ಧೈರ್ಯ ತುಂಬಿಸುವಂಥ ಕೆಲಸ, ದೌರ್ಜನ್ಯಕ್ಕೆ ಒಳಗಾಗುವಂಥ ಹೆಣ್ಮಕ್ಳಿಗೆ ಒಂದು ತ್ವರಿತವಾದ ಒಂದು ಸಹಾಯ ಆಗಲಿ ಅಂತೇಳಿ ಇದು ಒಂದು ಯೋಜನೆ ಆಗಿದೆ. ಇದು ಚಾಲನೆ ಆಗಿದೆ. 4 ಜನ ಹೋಮ್ ಗಾರ್ಡ್ಸು ಮಹಿಳೆಯರು, ಅದೇ ರೀತಿ ಒಬ್ಬರು ಪೊಲೀಸ್ ಡ್ರೈವರು ಈ ತಂಡದಲ್ಲಿ ಇರ್ತಾರೆ. ಈ 4 ಜನ ಹೋಮ್ ಗಾರ್ಡ್ಸಿಗೆ 2020ರಲ್ಲಿ ಉಡುಪಿಯಲ್ಲಿ ಇದಕ್ಕೆ ಮುಂಚೆ ಅಬ್ಬಕ್ಕ ಪಡೆ ಅಂತೇಳಿ ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸಲ್ಲಿ ಒಂದು ಟೀಮ್ ಫಾರ್ಮ್ ಮಾಡಿದ್ವಿ. ಆವಾಗ ಏನು ಟ್ರೈನಿಂಗ್ ಕೊಟ್ಟಿದ್ದೀವಿ ಅದೇ ಇನ್ಸ್ಪೆಕ್ಟರ್ ವಯಲೆಟ್ ಫೆಮಿನಾ ಮೇಡಮ್ ಇವರಿಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ ಸ್ಕೀಮ್ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸುಮಾರು 1 ವಾರ ಸತತ ಟ್ರೈನಿಂಗ್ ಅವರಿಗೆ ಕೊಟ್ಟಿದ್ದೀವಿ. ಯಾವ ರೀತಿಯಲ್ಲಿ ಎಮರ್ಜೆನ್ಸೀಸ್ ಬಂದಾಗ ರೆಸ್ಪಾಂಡ್ ಮಾಡಬೇಕು ಅಂತ. ಎಲ್ಲ ಪೊಲೀಸ್ ಗಾಡಿಗಳು ಥರ ನಾವು ಈ ವೆಹಿಕಲ್ಸಲ್ಲೂ ಈ ವೈರ್ಲೆಸ್ ಸೆಟ್ಗಳನ್ನು ಫಿಕ್ಸ್ ಮಾಡಿ ಸ್ಪೆಸಿಫಿಕಲಿ ಕಂಟ್ರೋಲ್ ರೂಮಿಗೆ ಸಿಟಿ ಏರಿಯಾದೊಳಗಡೆ ಮಹಿಳೆಯರಿಗೆ ಸಮಸ್ಯೆ ಆಗಿರೋ ಬಗ್ಗೆ ಕರೆಗಳು ಬಂದರೆ ಫಸ್ಟ್ ಈ ವೆಹಿಕಲನ್ನು ಕಳಿಸ್ತೀವಿ, ಮತ್ತು ಮುಂಚೆನೇ ಈ ವೆಹಿಕಲ್ಸನ್ನು ಕಳಿಸ್ತೀವಿ. ಅದಲ್ಲದೆ ಶೆಡ್ಯೂಲ್ ಪ್ರಕಾರ ಈ ವೆಹಿಕಲ್ಸು ಎಲ್ಲಿ ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು, ಬೆಳಗ್ಗೆ ಬರುವಂಥದ್ದು, ಹೆಣ್ಮಕ್ಳು ಜಾಸ್ತಿ ಬರುವಂಥ ಏರಿಯಾಗಳು, ಮತ್ತು ಹಾಸ್ಟೆಲ್ ವಿಸಿಟ್ಟು, ಇದೆಲ್ಲ ಶೆಡ್ಯೂಲ್ ಪ್ರಕಾರ ನಾವು ಮಾಡ್ತೀವಿ. ಸೊ ದಟ್ ರೆಗ್ಯುಲರ್ಲಿ ಇವರು ಸುತ್ತಾಡಿಕೊಂಡು, ಇವ್ರದ್ದು ಜೂರಿಸ್ಟಿಕ್ಷನ್ ಇಲ್ಲಿ ಉಡುಪಿ ಜಿಲ್ಲೆ ಇದೆ, ಬಟ್ ಜಾಸ್ತಿ ನಾವು ಏನು ಸಿಟಿ ಏರಿಯಾದಲ್ಲಿ ಉಡುಪಿ ಮತ್ತು ಮಣಿಪಾಲ, ಮತ್ತು ಸಂದರ್ಭ ಬಂದಾಗ ಅಥವಾ ಶೆಡ್ಯೂಲ್ ಪ್ರಕಾರ ಕುಂದಾಪುರ ಮತ್ತು ಕಾಪು ಸೈಡಿಗೆಲ್ಲ ನಾವು ಕಳಿಸ್ತೀವಿ. ಸೊ ದಟ್ ಎಲ್ಲರಿಗೆ ಈ ಥರ ಒಂದು ವ್ಯವಸ್ಥೆ ಇದೆ ಅಂತ ಪರಿಚಯ ಆಗಲಿ, ಮತ್ತು ಈ ಥರ ಸಮಸ್ಯೆಗಳಿದ್ರೆ ಕರೆ ಮಾಡ್ಬೋದು ಅಂತ ಒಂದು ಮಾಹಿತಿ ಎಲ್ಲರಿಗೂ ಸಿಗಲಿ ಅಂತ ಮಾಡ್ತೀವಿ. ನಾವು ಒಂದು ಎಕ್ಸ್ಪೆರಿಮೆಂಟ್ ಬೇಸಿಸಲ್ಲಿ ಈ ಅಕ್ಕಪಡೆಯನ್ನು ನ್ಯೂ ಇಯರ್ ನೈಟ್ ನಾವು ಅಲ್ಲಿ ಮಲ್ಪೆ ಮತ್ತು ಮಣಿಪಾಲದಲ್ಲಿ ಎಕ್ಸ್ಪೆರಿಮೆಂಟ್ ಬೇಸಿಸಲ್ಲಿ ಯಾವ ರೀತಿಯಲ್ಲಿ ಇರ್ಬೋದು ಅಂತ ಹೇಳಿ ಟೆಸ್ಟ್ ಮಾಡಿದ್ವಿ. ಪಬ್ಲಿಕ್ಕಿಂದ ಒಳ್ಳೆ ರೆಸ್ಪಾನ್ಸ್ ಇತ್ತು. 4 ಜನ ಇದರ ಡಾಂಗ್ರಿ ಯೂನಿಫಾರ್ಮಲ್ಲಿ ಮಹಿಳಾ ಸಿಬ್ಬಂದಿಗಳು ಬಂದು ಒಂದು ಲೊಕೇಶನಿಗೆ ಹೋಗುವಾಗ ನ್ಯಾಚುರಲಿ ಅದಕ್ಕೆ ಒಂದು ಒಳ್ಳೆಯ ಎಫೆಕ್ಟ್ ಇದೆ. ಸೊ ಈ ರೀತಿಯಲ್ಲಿ ಅನ್ನೆಸರಿ ಟೀಸಿಂಗು, ಚುಡಾಯಿಸೋದು, ಈ ಥರ ಕ್ರೈಮ್ಸನ್ನು ಕಮ್ಮಿ ಮಾಡಿಸ್ಬೇಕು ಅಂತ ನಮ್ಮದು ಮೇಜರ್